ದೇವೇಗೌಡರ ಸನ್ಮಾನ್ಯ ಹಿರಿಯ ನಾಯಕರು, ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಜೀವನದ ಒಡನಾಡಿ ಸಂಗಾತಿ ಮಾತೋಶ್ರೀ ಚೆನ್ನಮ್ಮ ದೇವೇಗೌಡರು ಇವತ್ತು ದೈವಾಧೀನರಾಗಿದ್ದಾರೆ. ದೈವಾಧೀನ ಅನ್ನುವಂಥ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದ್ರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನ ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂತಹ ಒಂದು ಆದರ್ಶ ಗೃಹಿಣಿ ಅವರು. ಅಷ್ಟೇ ಅಲ್ಲದೆ ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಕುಟುಂಬವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ದೇವೇಗೌಡರಿಗೆ ಒಂದು ಬಹುದೊಡ್ಡ ಆಘಾತ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಗಿದೆ. ವಿಶೇಷವಾಗಿ ದೇವೇಗೌಡರಿಗೆ 70 ವರ್ಷಕ್ಕಿಂತ ಹೆಚ್ಚು ಸಂಗಾತಿಯಾಗಿದ್ದಂಥವರು. ಆತಿಥ್ಯಕ್ಕೆ ಮತ್ತೊಂದು ಹೆಸರು ಅವರಾಗಿದ್ರು. ಬಹುತೇಕ ಇವತ್ತು ಏನು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ಬೊಮ್ಮಾಯಿ ಅವರು, ಇವರೆಲ್ಲ ಒಂದು JH ಪಟೇಲ್ರು, ಇವರೆಲ್ಲ ಒಂದು ಪರ್ಯಾಯ ರಾಜಕಾರಣವನ್ನು ಮಾಡಿದ್ರು. ಅದರಲ್ಲಿ ದೇವೇಗೌಡರ ಪಾತ್ರ ಬಹಳ ಮಹತ್ವದ್ದಿತ್ತು. ಇಂಥ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಮನೆ ಮತ್ತು ಮನೆಗೆ ಬರ್ತಿರುವಂತಹ ಅವತ್ತಿನ ಜನತಾ ಪರಿವಾರದ ನಾಯಕರನ್ನ ಅತ್ಯಂತ ಗೌರವದಿಂದ ಒಂದು ಆತಿಥ್ಯವನ್ನ ಕೊಟ್ಟು ಅವರಿಗೆ ಊಟವನ್ನ ಬಡಿಸಂತ ಮಹಾ ಪುಣ್ಯಾತ್ಮರವರು. ಅವರು ಕಾರಣದಿಂದನೇ ದೇವೇಗೌಡರಿಗೆ ಇಷ್ಟೊಂದು ಹಂತದಲ್ಲಿ ಅವರ ಯಾವುದೇ ರೀತಿಯ ನಿರ್ವಿಘ್ನವಾಗಿ ಮೇಲಕ್ಕೆ ರಾಜಕೀಯದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಯಿತು. ಅವರ ನಿಧನದಿಂದ ಇವತ್ತು ದೇವೇಗೌಡರಿಗೆ ಬಹಳಷ್ಟು ಆಘಾತ ಆಗಿದೆ. ದೇವೇಗೌಡರ ಜೊತೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಮತ್ತು ಅವರೆಲ್ಲ ಕುಟುಂಬದವರ ಜೊತೆಗೆ ನಾವೆಲ್ಲರೂ ಇರ್ತೇವೆ. ಅವರಿಗೆ ಆಘಾತ ಸಹನ ಮಾಡೋ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಇವತ್ತು ಭಾರತ ಸರ್ಕಾರದ ಪರವಾಗಿ, ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪರವಾಗಿಯೂ ಸಹಿತ ನಾನು ಇವತ್ತು ಅವರಿಗೆ ಶ್ರದ್ಧಾಸುಮನಗಳನ್ನು ಅರ್ಪಿಸಿದ್ದೇನೆ. ನಾಳೆ ನಾನು ಭಾರತ ಸರ್ಕಾರದ ಪರವಾಗಿ ನಾನು ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸ್ತೇನೆ. ಚೆನ್ನಮ್ಮನವರು ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಸನ್ಮಾನ್ಯ ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸಿದ್ರು. ಹಲವಾರು ಬಾರಿ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ನಾನು ಮನೆಗೆ ಬಂದಾಗ ದೇವ್ರ ಮನೆ ಎದುರುಗಡೆ ಕೂತ್ಕೊಂಡು ದೇವ್ರ ಪೂಜೆಯಲ್ಲಿ ಹೂ ಕಟ್ತಾನೋ ಅಥವಾ ಯಾವುದೋ ಒಂದು ಮಂತ್ರ ಹೇಳ್ತಾನೋ, ದೇವ್ರ ಭಕ್ತಿಯಲ್ಲಿ ಯಾವಾಗಲೂ ತಲ್ಲೀನರಾಗಿರೋರು. ನಮ್ಮ ಪದ್ಮನಾಭ ನಗರದಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಅವಾಗ ಬಂದು ಕುಟುಂಬ ಸಮೇತ ಅವರಲ್ಲಿ ಪೂಜೆ ಮಾಡ್ತಾ ಇದ್ರು. ಬಹಳ ಅಪಾರವಾದಂಥ ದೈವ ಭಕ್ತರು. ದೇವೇಗೌಡರ ಕುಟುಂಬ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಇಷ್ಟೊಂದು ಜನಮನ್ನಣೆ ಕುಟುಂಬಕ್ಕೆ ಸಿಕ್ಕಿದೆ ಅಂತಂದರೆ, ಚೆನ್ನಮ್ಮನವರು ಈ ಕುಟುಂಬದ ಬಹಳ ದೊಡ್ಡ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತಂದರೆ ತಪ್ಪಾಗಲ್ಲ. ಹಿರಿಯ ಮುತ್ತೈದೆಯಾಗಿ ಅವರು ಅವರ ಜೀವನದ ಈ ಪಯಣವನ್ನು ಮುಗಿಸಿದ್ದಾರೆ. ಭಗವಂತ ಅವರಿಗೆ ಸದ್ಗತಿಯನ್ನು ಪ್ರಾರ್ಥನೆ ಜೊತೆಗೆ ಸಿಗಲಿ, ಅವರಿಗೆ ಸದ್ಗತಿಯನ್ನು ಭಗವಂತ ಕರುಣಿಸಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಆಮೇಲೆ ಅವರ ದೊಡ್ಡ ಕುಟುಂಬ, ಆ ಇಡೀ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ, ಅವರಿಗೆ ಎಲ್ಲ ರೀತಿಯಲ್ಲಿ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಮತಿ ಚೆನ್ನಮ್ಮನವರು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಶ್ರೀಮತಿಯಾಗಿ ಒಂದು ಆದಿ ದಂಪತಿಗಳಂತ ನಾವು ಹೇಳ್ಬೋದಾಗಿತ್ತು. ಅಂದರೆ ಸುಮಾರು ಅವರು ಒಂದು
93-94 ವಯಸ್ಸು. ಅವ್ರಿಗೂ ಆ ತಾಯಿಗೆ 85 ವರ್ಷ ವಯಸ್ಸು. ನಾನು ನೋಡ್ತಾ ಇದ್ದೆ, ನಾನಂದ್ರೆ ಮುತ್ತೈದೆಯಾಗಿ ನಾನು ಕೊನೆ ಉಸಿರು ಬಿಡಬೇಕು ಅಂತೇಳಿ ಅವರ ಆಸೆ ಏನಿತ್ತು, ಆ ಆಸೆದಂತೆಯೇ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿದ್ದನ್ನು ನಿನ್ನೆ ಟಿವಿಗಳಲ್ಲಿ ನೋಡ್ತಾ ಇದ್ದೆ. ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನೀಟ್ಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತಾನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ, ಪ್ರೀತಿಯನ್ನ ಒಂದು 73 ವರ್ಷಗಳ ದಾಂಪತ್ಯ ಜೀವನ ತೋರಿಸುತ್ತೆ. ಅದು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಅರಿಶಿನ ಕುಂಕುಮ ಹೂವುಗಳನ್ನು ಮುಡಿಸೋದ್ರ ಜೊತೆಗೆ ಸೀರೆಯನ್ನು ಕೊಟ್ಟು ನಾವು ತಿಂಡಿ ತಿನ್ನೋವರೆಗೂ ಕೂಡ ಅವ್ರು ಬಿಡಲಿಲ್ಲ ನಮ್ಮನ್ನು. ಸೊ ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ನಾವು ಏನು ಕಾಲ ಕಳೆದಿದ್ದೀವಿ. ನಿಜವಾಗ್ಲೂ ಕೂಡ ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರೈಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿಯವರನ್ನ ನಾನು ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು ನಮಗೆ ನಿನ್ನೆ ಸುದ್ದಿ ತಿಳಿದ ತಕ್ಷಣನೇ ನೇರವಾಗಿ ಬಳ್ಳಾರಿಯಿಂದ ಬಂದು ಇಲ್ಲಿ ಆ ತಾಯಿಯವರನ್ನ ದರ್ಶನವನ್ನು ಕೂಡ ಪಡ್ಕೊಂಡಿದ್ದೀವಿ. ದೇವೇಗೌಡರು ಬಹಳಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹುಶಃ 70 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ತಾಯಿ ನೋಡ್ರಿ, ಆ ತಾಯಿಯ 6 ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬ್ರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ಮಕ್ಕಳನ್ನು ಯಾವ ರೀತಿಯಲ್ಲಿ ಒಬ್ಬ ಯೂನಿವರ್ಸಿಟಿಯಲ್ಲಿ ಮಕ್ಕಳನ್ನು ಓದಿಸ್ತಾರೋ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ತರ ತಾಯಿ ಕಾಪಾಡ್ಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಅವ್ರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದಾರ. ತಾಯಿ ಶಾಸಕರಾಗಿ ನೋಡಿದಾರ, ಮುಖ್ಯಮಂತ್ರಿ ಆಗಿ ನೋಡಿದಾರ, ಸಂಸದರಾಗಿ ನೋಡಿದಾರ, ಪ್ರಧಾನಮಂತ್ರಿಗಳಾಗಿ ನೋಡಿದಾರ. ನಂತರ ಅವರ ಮಕ್ಕಳನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಕೂಡ ಅವರು ನೋಡಿದ್ದಾರೆ. ಜೊತೆಲಿ ಸಾಕಷ್ಟು ಮಂದಿ ಮಕ್ಕಳು ರೇವಣ್ಣವರು ಆದಿ ಹಿಡ್ಕೊಂಡು ಡಾಕ್ಟರ್ಗಳು, ಮಂತ್ರಿಗಳು ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೋಡಿ ಆ ತಾಯಿ ಯಾವ ಸಂಸ್ಕಾರವನ್ನು ಕೊಟ್ಟಿದ್ದಾಳಂದ್ರೆ ಬಹುಶಃ ಕುಟುಂಬ ಬೆಳಿಲಿಕ್ಕೆ ಮೂಲ ಸ್ತಂಭ ಆ ತಾಯಿ. ಬಹುಶಃ ಎಷ್ಟೇ ಕಷ್ಟಗಳು ಆ ತಾಯಿ ಬಂದಂತ ಟೈಮಲ್ಲಿ ಕೂಡ ಕಷ್ಟಗಳು, ಸುಖಗಳು, ರಾಜಕಾರಣದಲ್ಲಿ ಸೋಲು ಗೆಲುವು ಎಲ್ಲವನ್ನೂ ನೋಡ್ಕೊಂಡ್ ಬಂದಾಳೆ. ಯಾವುದು ಕೂಡ ನೋಡ್ಲಿಲ್ಲ ಅನ್ನಂಥದ್ದಿಲ್ಲ. ಹಂಗಾಗಿ ಈ ದೇವೇಗೌಡರು ಕುಟುಂಬದ ಹಿಂದ್ಗಡೆ ಯಾರನ್ನೊಬ್ಬರು ಶಕ್ತಿ ಇದೆ ಅಂದ್ರೆಗಿನ ಆ ತಾಯಿಯವರು. ಆ ತಾಯಿಯನ್ನು ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದೀವಿ. ಬಹುಶಃ ತಾಯಿ ಅನ್ನಂತ ಶಬ್ದ ಯಾಕೆ ಬಳಕೆ ಮಾಡ್ತೀವಿ ಅಂದ್ರೆಗಿನ ಕೇವಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದೇ ತಾಯಿ ಅಲ್ಲ ಆಕೆ ಚೆನ್ನಮ್ಮನವರು. ಬಹುಶಃ ಇಡೀ ದೇಶದಲ್ಲಿದ್ದಂತ ಎಲ್ಲರೂ ಕೂಡ ಒಬ್ಬ ತಾಯಿ ಸ್ವರೂಪದಲ್ಲಿದ್ದಂಥವ್ರು ನಾವು ಕಳ್ಕೊಂಡಿದೀವಿ. ಹಂಗಾಗಿ ಅವ್ರ ಕುಟುಂಬಸ್ಥರು ಬಹಳಷ್ಟು ದುಃಖಿತರಾಗಿದ್ದಾರೆ. ದೇವೇಗೌಡರು ಕೂಡ ಈ ರಾಜ್ಯಕ್ಕೆ ಸಲುವಾಗಿ, ಈ ದೇಶ ಸಲುವಾಗಿ ಅನೇಕ ಸೇವೆಗಳನ್ನು ಮಾಡಿದಾರ. ಬಹುಶಃ ಅವರು ಕೂಡ ಬಹಳಷ್ಟು ದುಃಖಿತರಾಗಿದ್ದಾರ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವೇಗೌಡರು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಅಭಿಮಾನಿಗಳಿಗೆ ಪ್ರಾರ್ಥನೆ ಮಾಡೋದಿಷ್ಟೇ, ದೇಶದಲ್ಲಿದ್ದಂತ ಅವ್ರದೇ ಆದಂತ ಸಿದ್ಧಾಂತಗಳಲ್ಲಿ ರಾಜಕಾರಣ ಮಾಡಿದಂತ ಎಲ್ಲ ವ್ಯಕ್ತಿಗಳಿಗೆ ನಾನು ಒಂದೇ ನಮನವನ್ನು ಮಾಡ್ತೀನಿ. ಅವ್ರು ಎಲ್ಲವನ್ನು ನೋಡಿರೋ ಕಾರಣ ಅವ್ರ ತಾಯಿ ಏನು ಕಳ್ಕೊಂಡಿದ್ದಾರೋ ಆ ತಡೆಯಂತ ಶಕ್ತಿ ಮೊದಲನೇದಾಗಿ ದೇವೇಗೌಡರು ಕುಟುಂಬಸ್ಥರು ಕೊಡಬೇಕು, ದೇವೇಗೌಡರು ಕೂಡ ಕೊಡಬೇಕು. ಹಂಗಾಗಿ ಯಾರು ಕೂಡ ಅವರು ನೋವನ್ನು ಪಡಿಲಾರ್ದಂತೆ ಆ ತಾಯಿ ಭಗವಂತಕ್ಕೆ ಸೇರಿದಾಳ. ಆ ತಾಯಿ ಅವರು ಸನ್ನಿಧಾನದಲ್ಲಿ, ದೇವ್ರ ಸನ್ನಿಧಾನದಲ್ಲಿ ಸೇರಿದಾಳ. ಆ ತಾಯಿ ಎಲ್ಲಿದ್ರು ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ. ಆ ತಾಯಿ ಎಲ್ಲಿದ್ರು ಕೂಡ ಈ ಮನೆಯನ್ನ, ಈ ಕುಟುಂಬವನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ತಾಯಿ ಆತ್ಮಕ್ಕೆ ಶಾಂತಿಯನ್ನು ಕೂಡ ದೊರೆಯಬೇಕು.